ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಶುಕ್ರವಾರ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಒಂದು ವರ್ಚುವಲ್ ಸಭೆಯನ್ನು ಆಯೋಜಿಸಿದ್ದರು. ಕಾರಣ ನಿಮಗೆ ಗೊತ್ತು, ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ, ಜೊತೆಗೆ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂಥ ಯುದ್ಧ, ಅದರಿಂದ ಭಾರತದ ಮೇಲೆ ಆಗ್ತಾ ಇರುವಂಥ ದುಷ್ಪರಿಣಾಮ, ಅನುಭವಿಸ್ತಾ ಇರುವಂಥ ಇಂಧನದ ಅಭಾವ, ಆರ್ಥಿಕ ಸ್ಥಿರತೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳು. ಹೀಗಾಗಿ ಪರಸ್ಪರ ಅವರ ಕಷ್ಟಗಳನ್ನು ಕೇಳಿಕೊಂಡು ಅದನ್ನು ಹೇಗೆ ಪರಿಹರಿಸಬೇಕು, ಜೊತೆಗೆ ದೇಶ ಹೇಗೆ ಎಲ್ಲ ರಾಜ್ಯಗಳ ಜೊತೆ ಕೇಂದ್ರ ಸರ್ಕಾರ ನಿಲ್ಲತ್ತೆ ಅನ್ನುವ ಕುರಿತಾಗಿ ಒಂದು ಡೈಲಾಗ್, ಒಂದು ಸಂವಾದವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯೋಜಿಸಿದಂಥ ಒಂದು ವರ್ಚುವಲ್ ಸಭೆ. ಈ ಸಭೆ ಭಾಳ ವಿಶೇಷವಾಗಿದ್ದೇನು ಅಂತಂದರೆ, ನೋಡಿ, ಭಾರತ ದೇಶದಲ್ಲಿ ಕಳೆದ 28 ದಿವಸದಿಂದ ನಡೀತಾ ಇರುವ ಯುದ್ಧದ ಪರಿಣಾಮವಾಗಿ ಯಾವುದೇ ರೀತಿಯಾದಂಥ ಆರ್ಥಿಕ ಅಸ್ಥಿರತೆ ಉಂಟಾಗಲಾರದಂಥ ಸ್ಥಿತಿಯನ್ನು ಮೇಂಟೈನ್ ಮಾಡಲಾಗ್ತಾ ಇದೆ. ಎರಡನೇದಾಗಿ, ಯಾವ ಅಭಾವ ಆಗತ್ತೆ, ಇಂಧನದ ಅಭಾವ ಆಗತ್ತೆ, ದೊಡ್ಡದಾದಂಥ ತತ್ವಾರ ಉಂಟಾಗಿ ದೇಶ ಇದ್ದಕ್ಕಿದ್ದ ಹಾಗೆ ಅರಾಜಕತೆಯತ್ತ ಹೋಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆ ರೀತಿಯಾದಂಥ ಯಾವುದೇ ರೀತಿಯ ಸ್ಥಿತಿಗತಿಗಳು ಉಂಟಾಗಲಿಲ್ಲ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೇಂದ್ರ ಮಾಡ್ಕೊಂಡು ಬಂತು. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದಿನ ದಿನಗಳು ಅಕಸ್ಮಾತ್ ಯುದ್ಧ ಇನ್ನಷ್ಟು ಭೀಕರವಾದ ಸಂದರ್ಭದಲ್ಲಿ ರಾಜ್ಯಗಳು ಹೇಗೆ ಸಹಕರಿಸಬೇಕು, ಕೇಂದ್ರದಿಂದ ಅದಕ್ಕೆ ಬೇಕಾದಂಥ ಅಗತ್ಯತೆಗಳು ಏನು, ಅದನ್ನು ಕೇಳಲಿಕ್ಕಾಗಿ ಮಾಡಿದಂಥ ಸಭೆ. ಅತ್ಯಂತ ಫಲಪ್ರದವಾದ ಸಭೆ. ಭಾಳ ಮುಖ್ಯವಾದಂಥ ವಿಚಾರಗಳನ್ನು ನರೇಂದ್ರ ಮೋದಿಯವರು ಇವತ್ತು ಚರ್ಚೆ ಮಾಡ್ತಾ ಸರ್ಕಾರ ಹೇಳುತ್ತೆ, ಕೇಂದ್ರ ಸರ್ಕಾರ. ಮೊದಲನೇದಾಗಿ ಭಾಳ ಮುಖ್ಯವಾಗಿ ನೋಡಿ, ಜಗತ್ತಿನ ಎಲ್ಲಿಯೂ ಕೂಡ ಈ ರೀತಿಯ ತೀರ್ಮಾನಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಂಡಿಲ್ಲ. ಏಕೆಂದರೆ ಅಮೇರಿಕದಿಂದ ಹಿಡಿದು ಎಲ್ಲ ದೇಶಗಳಲ್ಲಿ ಹಣದುಬ್ಬರ ಒಂದಕ್ಕಿಂತ ಒಂದು ರೇಟುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಎರಡನೇದ್ದು, ಇಂಧನದ ಅಭಾವ ಆಗ್ತಾ ಇದೆ. ಅದರ ಮಧ್ಯೆ ಕೇಂದ್ರ ಸರ್ಕಾರ ವಿಧಿಸುವಂಥ ಎಕ್ಸೈಸ್ ಡ್ಯೂಟಿ ಏನಿದೆ ಪೆಟ್ರೋಲ್ ಮೇಲೆ, ಅದು 13 ರೂಪಾಯಿದ್ದನ್ನು 10 ರೂಪಾಯಿ ಕಡಿತ ಮಾಡಿ ನಿನ್ನೆಯಿಂದ ಶುಕ್ರವಾರದಿಂದ 3 ರೂಪಾಯಿಗೆ ಇಳಿಸಲಾಗಿದೆ. 10 ರೂಪಾಯಿಯ ವಿನಾಯಿತಿ ದೊರೆತಿದೆ ಈ ಡ್ಯೂಟಿನಲ್ಲಿ. ಇನ್ನು ಡೀಸೆಲ್ಗೆ 10 ರೂಪಾಯಿ ಇತ್ತು ಎಕ್ಸೈಸ್ ಡ್ಯೂಟಿ, ಅದನ್ನು 0 ಮಾಡಲಾಗಿದೆ. ಎಕ್ಸೈಸ್ ಡ್ಯೂಟಿಯನ್ನು ತೆಗೆದುಹಾಕಲಾಗಿದೆ. ಯಾವ ದೇಶವೂ ಕೂಡ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಗಳು ತನ್ನ ಬೊಕ್ಕಸಕ್ಕೆ ಹೊರೆಯಾಗಬಾರದು, ಡಾಲರ್ ರೇಟ್ ಇದು ಜಾಸ್ತಿ ಆಗಿದೆ, ಜೊತೆಗೆ ಇಂಧನವನ್ನು ತರಿಸ್ಕೊಳ್ಳೋದು ತುಂಬ ದುಸ್ತರ ಆಗ್ತಾ ಇದೆ, ಸಾಗಣೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಇಂಧನ ಪ್ರತಿ ಬ್ಯಾರೆಲ್ಗೆ ರೇಟ್ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಹೊರೆಯಾಗುವ ಸಂದರ್ಭದಲ್ಲಿ ಡ್ಯೂಟಿಯನ್ನೇ ಕಡಿಮೆ ಮಾಡಿದಂಥ ರಾಷ್ಟ್ರಗಳು ನಿಮ್ಗೆ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಾರತ ವ್ಯತಿರಿಕ್ತವಾಗಿ 13 ಇದ್ದದ್ದನ್ನು 3 ಇಳಿಸಿದೆ ಪೆಟ್ರೋಲ್ಗೆ, ಡೀಸೆಲ್ 10 ರೂಪಾಯಿ ಇದ್ದದ್ದನ್ನು 0 ಮಾಡಿದೆ. ಇಂಥ ತೀರ್ಮಾನವನ್ನು ಯಾವತ್ತಾದರೂ ಯಾವುದಾದ್ರೂ ಸರ್ಕಾರ ಮಾಡಿದ್ದನ್ನು ನೀವು ನೋಡಿದ್ದೀರಾ? ನಂಗೆ ದಯವಿಟ್ಟು ಹೇಳಿ. ಎರಡನೇದು, ಕೋವಿಡ್ ಸಂದರ್ಭದಲ್ಲಿ 85 ಕೋಟಿ ಜನರಿಗೆ ಏಕಕಾಲಕ್ಕೆ ಧಾನ್ಯಗಳು ದೊರಕುವ ಹಾಗೆ ನರೇಂದ್ರ ಮೋದಿ ಶುರು ಮಾಡಿದರು. ನಿಮ್ಗೆ ನೆನಪಿದೆ ಅನ್ಕೋತೀನಿ ನಾನು. ಅದನ್ನು ಕೋವಿಡ್ ಆದ ಮೇಲೆಯೂ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥ ಏಕಮೇವ ರಾಷ್ಟ್ರ ಯಾವುದಾದ್ರೂ ಆಗಿದ್ದರೆ ಅದು ಭಾರತ. ಇವತ್ತು ನರೇಂದ್ರ ಮೋದಿ ಅವರು ಅದೇ ಹೇಳಿದರು. ಏನಂದರೆ, ನಾವೀಗ ಜಗತ್ತಿನಲ್ಲಿ ನಾವು ಯುದ್ಧದಲ್ಲಿ ಪಾಲ್ಗೊಳ್ಳದೆ ಹೋದರೂ ಕೂಡ ಈ ಅಭಾವದಿಂದ ನಾವು ಹೊರಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದರ ದುಷ್ಪರಿಣಾಮವನ್ನು ಎದುರಿಸಲೇಬೇಕಾಗತ್ತೆ. ಹೀಗಾಗಿ ರಾಜ್ಯ ಸರ್ಕಾರಗಳು ನಮಗೆ ಕೋವಿಡ್ ಸಂದರ್ಭದಲ್ಲಿ ಹೇಗೆ ಸಹಕರಿಸಿದ್ರು ಅದೇ ರೀತಿಯ ಸಹಕಾರವನ್ನು ನೀವು ನಮಗೆ ನೀಡಬೇಕಾಗತ್ತೆ. ಎರಡನೇ, ನಿಮ್ಮ ರಾಜ್ಯಗಳಿಗೆ ಏನೇನು ತತ್ವಾರಗಳಿದಾವೆ, ಕೊರತೆಗಳಿದಾವೆ, ಅದನ್ನು ನಿಮ್ಮ ಸೆಕ್ರೆಟರಿಗಳ ಮೂಲಕ ದಿಲ್ಲಿಯನ್ನು ತಲುಪಿಸಿದರೆ ವಿಷಯಗಳನ್ನು ಅದನ್ನು ಸರಿಪಡಿಸಲಿಕ್ಕೆ ನಮಗೆ ಅವಕಾಶ ದೊರಕತ್ತೆ. ಇಲ್ಲಿ ಆಯಾ ರಾಜ್ಯಗಳ ಸೆಕ್ರೆಟರಿಗಳು ರಾಯಭಾರಿಯಾಗಿ ಕೆಲಸ ಮಾಡುವ ಮೂಲಕ ರಾಜ್ಯಗಳು ಯಾವುದೇ ರೀತಿಯ ತೊಂದರೆಗಳನ್ನು ಅನುಭವಿಸಲಾರದ ಹಾಗೆ ನೋಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಭಾಳ ಮುಖ್ಯವಾದ ವಿಚಾರವನ್ನು ನರೇಂದ್ರ ಮೋದಿ ಅವರು ಹೇಳಿದರು. ಏನಂತ ಹೇಳಿದ್ರು ಅಂದರೆ, ಎಲ್ಲ ಕಡೆ ಭಾಳ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ, ಲಾಕ್ಡೌನ್ ಹಾಕ್ತಾರೆ ಅಂತ ಲಾಕ್ಡೌನ್ ಹಾಕುವಂಥ ಪರಿಸ್ಥಿತಿ ಭಾರತ ದೇಶದಲ್ಲಿ ಯಾವುದೂ ಇಲ್ಲ. ಹಾಗೆ ನೋಡಿದರೆ ಇದನ್ನು ಶುರು ಮಾಡಿದ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂಥ ಮಮತಾ ಬೇಗಂ ಅವರು. ನರೇಂದ್ರ ಮೋದಿ ಅವರು ಲಾಕ್ಡೌನ್ ಹಾಕ್ತಾರೆ, ಕೋವಿಡ್ ಅಂತ ಹೇಳ್ತಾ ಇದ್ದಾರೆ, ಕೋವಿಡ್ ಸಂದರ್ಭ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ. ಕೋವಿಡ್ ರೀತಿಯ ಸಂದರ್ಭ ಇದೆ ಅಂತ ಹೇಳಿದ್ದು ಯಾಕೆ ಅಂದರೆ, ಈಗ ನಡೀತಾ ಇರುವ ಯುದ್ಧದಿಂದಾಗಿ ನಮಗೆ ಉಂಟಾಗ್ತಾ ಇರುವಂಥ ಇಂಧನದ ಅಭಾವ, ಎರಡನೇದು ಆರ್ಥಿಕ ಸ್ಥಿರತೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ
ಸುದೀರ್ಘ ಕಾಲಕ್ಕೆ ಈ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಕೋವಿಡ್ ಸಂದರ್ಭದಲ್ಲಿ ಹೇಗೆ 6-8 ತಿಂಗಳ ಕಾಲ ನಾವು ಸಫರ್ ಆದೆವು, ಆ ರೀತಿ ಸಫರ್ ಆಗಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ ವಿನಃ ಲಾಕ್ಡೌನನ್ನು ಹೇರ್ತೀವಿ ಅನ್ನುವಂಥ ಮಾತನ್ನು ಯಾವತ್ತೂ ಅವ್ರು ಹೇಳಲೇ ಇಲ್ಲ. ಆದರೆ ವಿಪಕ್ಷದವರು ಈ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು ಆ ರೀತಿ ನಡ್ಕೋಬೇಕು ಅಂತ ಮೋದಿ ಹೇಳಿದ್ದಾರೆ, ಆದ್ದರಿಂದ ಲಾಕ್ಡೌನ್ ಹಾಕ್ತಾರೆ ಅಂತ ಎಲ್ಲರೂ ಹುಯಿಲೆಬ್ಬಿಸಲಿಕ್ಕೆ ಶುರು ಮಾಡಿದರು. ಅದನ್ನು ನಿನ್ನೆ ಶುಕ್ರವಾರ ದಿವಸ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿದರು. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಹಾಕುವಂಥ ಸ್ಥಿತಿ ಭಾರತ ದೇಶದಲ್ಲಿ ಇಲ್ಲ. ಆ ರೀತಿ ಲಾಕ್ಡೌನ್ ಹಾಕುವ ರಾಷ್ಟ್ರಗಳೇ ಬೇರೆ ಇದ್ದಾವೆ. ಈಗಾಗಲೇ ನೋಡಿ, ಪಾಕಿಸ್ತಾನದಲ್ಲಿ ಹೆಚ್ಚು ಕಮ್ಮಿ ಲಾಕ್ಡೌನ್ ರೀತಿಯ ಬದುಕು ನಡೀತಾ ಇದೆ. ಎಲ್ಲ ಆಫೀಸ್ಗಳನ್ನು ಬಂದ್ ಮಾಡಲಾಗಿದೆ. ಜರೂರತ್ತಿರೋ ಆಫೀಸ್ಗಳು ಮಾತ್ರ ತೆರೆತ, ಉಳಿದವೆಲ್ಲ ಆನ್ಲೈನಲ್ಲಿ ಕೆಲಸ ಮಾಡಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಶಾಲೆಗಳಿಗೆ 2 ವಾರ ರಜೆ ಕೊಡಲಾಗಿದೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ. 55% ಪೆಟ್ರೋಲ್ ಡೀಸೆಲ್ ರೇಟನ್ನು ಏರಿಸಲಾಗಿದೆ ಪಾಕಿಸ್ತಾನದಲ್ಲಿ. ಅಮೇರಿಕೆಯಲ್ಲಿ 27% ಗ್ಯಾಸೋಲಿನ್ ರೇಟನ್ನು ಏರಿಸಲಾಗಿದೆ ಪರ್ ಗ್ಯಾಲನ್ನು. ಎಲ್ಲ ಕಡೆ ಇದರ ತತ್ವಾರ ಶುರುವಾಗಿದೆ, ಇದರ ಎಫೆಕ್ಟ್ ಶುರುವಾಗಿದೆ. ಭಾರತ ಮಾತ್ರ ಸುಭಿಕ್ಷವಾಗಿರುವ ರೀತಿಯಲ್ಲಿ ನರೇಂದ್ರ ಮೋದಿ ನೋಡ್ಕೊತಾ ಇದ್ದಾರೆ. ಇದನ್ನು ಆಯಾ ರಾಜ್ಯಗಳಿಗೆ ಹೇಳುವ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದರು. 5 ರಾಜ್ಯದಿಂದ ಮುಖ್ಯಮಂತ್ರಿಗಳು ಬಂದಿರಲಿಲ್ಲ, ಯಾಕೆಂದರೆ ಅಲ್ಲಿ ಈಗ ನೀತಿ ಸಂಹಿತೆ ಇರೋದರಿಂದ, ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆ ಇದೆಯೋ, ಪಶ್ಚಿಮ ಬಂಗಾಳ, ತಮಿಳುನಾಡು, ಪಾಂಡಿಚೇರಿ, ಆಸ್ಸಾಮು, ಅವ್ರು ಯಾರೂ ಇದರಲ್ಲಿ ಪಾಲ್ಗೊಂಡಿರಲಿಲ್ಲ. ಯೋಗಿ ಆದಿತ್ಯನಾಥ್ ಅವರಿಂದ ಹಿಡಿದು ಉಳಿದ ಎಲ್ಲರೂ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರೂ ಕೂಡ ತಮ್ಮ ತಮ್ಮ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನೀಡಿದರು. ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಆ ಟಾಸ್ಕ್ ಫೋರ್ಸ್ಗೆ ರಾಜನಾಥ್ ಸಿಂಗ್ ಅವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಎಲ್ಲ ರಾಜ್ಯಗಳ ಉಸ್ತುವಾರಿಯನ್ನು ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಹಾಕಿದ್ದಾರೆ. ಯಾವುದೇ ರಾಜ್ಯ ಏನಾದರೂ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರ ಟಾಸ್ಕ್ ಫೋರ್ಸನ್ನು ಸಂಪರ್ಕ ಮಾಡಿದರೆ ಆಯಾ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಒಬ್ಬ ಪ್ರಧಾನಮಂತ್ರಿ ಆಗಿರೋ ವ್ಯಕ್ತಿ, ಅಂದರೆ ಒಬ್ಬ ಮನೆಯ ಯಜಮಾನಾಗಿರುವಂಥ ವ್ಯಕ್ತಿ ಹೇಗೆ ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೋಬೇಕು ಅನ್ನುವುದನ್ನು ನೀವು ಗಮನಿಸಬೇಕು. ಅಂದರೆ ನಿನ್ನೆ ನರೇಂದ್ರ ಮಾಡಿದ ಸಭೆ, ಈ ರೀತಿಯ ಸಭೆಯನ್ನು ಅವರು ಕೋವಿಡ್ ಸಂದರ್ಭದಲ್ಲಿ ಮಾಡ್ತಾಯಿದ್ರು. ಅದಾದ ಮೇಲೆ ಈ ರೀತಿಯ ಸ್ಥಿತಿ ಯಾವತ್ತೂ ಆಗಮಿಸಲಿಲ್ಲ. ಈಗ ಬಂದಿರುವಂಥ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಅವರ ಕಟಿಬದ್ಧತೆ ಏನು ಅಂತ ನೋಡಬೇಕು ಅಂದರೆ ನಿನ್ನೆ ಸಭೆಯಲ್ಲಿ ನಡೆದಂಥ ವಿದ್ಯಮಾನಗಳು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.